Here the question is, what is the 10th term of AP? Given series is 2, 7, 12, etc. so on. Option 45, 47, 52, 50. ಇಲ್ಲಿ ಕೊಟ್ಟಿರುವಂಥ ಕ್ವೆಶನಲ್ಲಿ ನಾವು 10th ನಂಬರ್ ಕಂಡುಹಿಡಬೇಕು. 10th ಟರ್ಮ್ ಎ ಪಿಯಲ್ಲಿದೆ. ಯಾವ ಸೀರೀಸ್ ಅಂದರೆ 2, 7, 12. 2, 7, 12 ಸೀರೀಸ್ ಕೊಟ್ಟಿದ್ದಾರೆ. ಇದರಲ್ಲಿ 10th ಟರ್ಮ್ ಏನಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಅಷ್ಟೇ ಈ ಕ್ವೆಶನ್ನು. ಆಪ್ಷನ್ ಏನು ಕೊಟ್ಟಿದ್ದಾರೆ? 45, 47, 52, 50. ಈ ಥರ ನಾವು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಂಡಾಗ ಈ ಥರ ಆಗುತ್ತೆ. ಇಲ್ಲಿ ಟರ್ಮ್ಸ್ ಬರುತ್ತೆ. ಎ ಪಿ ಕಂಡಿಡ್ಬೇಕು. 10th ಟರ್ಮು ಏನಾಗುತ್ತೆ, ಯಾವ ನಂಬರ್ ಬರುತ್ತೆ ಅಂತ ನೋಡಬೇಕಾಗತ್ತೆ. ಓಕೆ, ಫಸ್ಟ್ ನಂಬರ್ ಏನು? ಈ ಸೀರೀಸ್ ನೋಡ್ತಾ ಇದ್ದಾಗ ನಮಗೆ ಫಸ್ಟ್ ನಂಬರ್ ಕಂಡುಹಿಡಿಬೇಕಾಗತ್ತೆ. ಫಸ್ಟ್ ಟರ್ಮ್ ಏನಿದೆ ಅದು ಎ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೀರೀಸಲ್ಲಿ ಎ ಅನ್ನೋದು 2 ಇದೆ, ಹಾಗಾಗಿ ಫಸ್ಟ್ ಟರ್ಮು 2 ಅಂತ ತಿಳ್ಕೊಳ್ಬೇಕಾಗತ್ತೆ. Okay, first term clear, that is 2. Then we find common difference. Common difference ಕಂಡುಹಿಡಬೇಕು. ಸೆಕೆಂಡ್, ಫಸ್ಟ್ ಏನು ಕಂಡುಹಿಡಬೇಕು? ಸೀರೀಸಲ್ಲಿ ಫಸ್ಟ್ ಟರ್ಮು. ಸೆಕೆಂಡ್ ಏನು ಕಂಡುಹಿಡಬೇಕು? ಕಾಮನ್ ಡಿಫ್ರೆನ್ಸ್ ಕಂಡುಹಿಡಬೇಕು. ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಈಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ಮೈನಸ್ ಮಾಡಿದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಫಸ್ಟು ಏನು ಕಂಡುಹಿಡ್ತೀವಿ? ಫಸ್ಟ್ ಟರ್ಮ್ ಒಂದು ಇದಾಯಿತು, ಒಂದು ಏನಂತಂದ್ರೆ ಪ್ಯಾರಾಮೀಟರ್ ಆಯಿತು. ಸೆಕೆಂಡ್ ಪ್ಯಾರಾಮೀಟರ್ ಏನು? ಕಾಮನ್ ಡಿಫ್ರೆನ್ಸು. ಅದು ಏನಂತಂದರೆ ಸೆಕೆಂಡ್ ಟರ್ಮು ಮೈನಸ್ ಫಸ್ಟ್ ಟರ್ಮ್ ಮಾಡಿದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ನೆಕ್ಸ್ಟು ಏನು ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಬೇಕು. ವಿ ಹ್ಯಾವ್ ಟು ಫೈಂಡ್ ದ ಟೆಂತ್ ಟರ್ಮು. ಹಾಗಾದರೆ ಎನ್ ಈಸ್ ಈಕ್ವಲ್ ಟು 10 ಆಗುತ್ತೆ. 10th ಟರ್ಮು ಬೇಕು ಅಂತಂದರೆ ಎನ್ ಈಸ್ ಈಕ್ವಲ್ಸ್ ಟು 10. ಓಕೆ, ನಮಗೆ 10th ಟರ್ಮು ಬೇಕು. ವಿ ಹ್ಯಾವ್ ಟು ಫೈಂಡ್ ದ 10th ಟರ್ಮ್ ಹಿಯರ್. ದಟ್ಸ್ ವೈ ಎನ್ ಈಸ್ ಈಕ್ವಲ್ ಟು 10 ಹಿಯರ್. ಇಲ್ಲಿ ತನಕ ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಹಾಕ್ಕೋಬೇಕು. ಈ ಫಾರ್ಮುಲಾದಲ್ಲಿ ನಮಗೆ ಎ ಎನ್ ಗೊತ್ತು. ಎ ಎನ್ ಅಂತಂದ್ರೆ ಏನು ಕಂಡುಹಿಡಬೇಕಾಗಿರುತ್ತೋ ಆ ಟರ್ಮು. ಅಂದರೆ ಎ ಎನ್ ಪ್ಲೇಸಲ್ಲಿ 10 ಆಗುತ್ತೆ, ಅಂದರೆ ಎ 10 ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಎ ಗೊತ್ತಿದೆ. ಎ ಅಂದ್ರೇನು? ಫಸ್ಟ್ ಟರ್ಮು. ಎನ್ ಗೊತ್ತಿದೆ, ಡಿಫ್ರೆನ್ಸ್, ಎನ್ ಅಂತಂದರೆ ಟರ್ಮು. ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ಇವಿಷ್ಟು ನಮಗೆ ಗೊತ್ತಿದೆ. ಹಾಗಾದರೆ ಇದಿಷ್ಟು ಗೊತ್ತಿರೋವಂಥದ್ದನ್ನು ಫಾರ್ಮುಲಾದಲ್ಲಿ ಹಾಕ್ಕೊಂಡು ಕಂಡುಹಿಡ್ಕೊಂಬಿಟ್ರೆ, ಸಿಂಪ್ಲಿಫೈ ಮಾಡಿದ್ರೆ ಬರುವಂಥ ಆನ್ಸರೇ ನಮಗೆ nth ಟರ್ಮ್ ಆಗಿರುತ್ತೆ. ಓಕೆನಾ? ಫಾರ್ಮುಲಾದಲ್ಲಿ ಹಾಕೊಂಡ್ವಾ? ಎ 10 ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ 10 ಮೈನಸ್ 1 ಇಂಟು 5. ಇಲ್ಲಿ 10 ಅಂದರೆ ಎನ್ ಈಸ್ ಈಕ್ವಲ್ ಟು 10, ಎ ಈಸ್ ಈಕ್ವಲ್ ಟು 2, ಎನ್ ಈಸ್ ಈಕ್ವಲ್ ಟು 10, ಡಿ ಈಸ್ ಈಕ್ವಲ್ ಟು 5. ಓಕೆ, ಕ್ಲಿಯರ್ ಆಯಿತಾ? ಸಿಂಪ್ಲಿಫೈ ಮಾಡೋಣವಾ? ಎ 10 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 9 ಇಂಟು 5. ಎ 10 ಈಸ್ ಈಕ್ವಲ್ ಟು 2 ಪ್ಲಸ್ 45. ಎ 10 ದಟ್ ಈಸ್ ಈಕ್ವಲ್ ಟು 47. ಅಂದರೆ ಈ ಒಂದು ಎ ಪಿ ಟರ್ಮ್ನಲ್ಲಿ 10th ಪ್ಲೇಸಲ್ಲಿ ಏನು ಬರುತ್ತೆ? 47 ಬರುತ್ತೆ. 47 ಬರುತ್ತೆ. ಹೀಗೆ ಸೀರೀಸ್ ಹಾಕ್ಕೊಂಡು ಹೋದರೆ 10th ಪ್ಲೇಸಲ್ಲಿ 47 ಇದೆ ಅಂತ ಅರ್ಥ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.